ಕಾಂಗ್ರೆಸ್ಸಿನ ಕತೆ ಇದು. ಅವ್ರದ್ದು ಕಾಸಿನ ಪ್ರಾಬ್ಲಮ್ಮು. ಅರವಿಂದ್ ಕೇಜ್ರಿವಾಲ್ನ ತಗೊಂಡಿಲ್ಲ ಅಂತಂದರೆ ಇವ್ರು ತಗೊಂಡಿರೋದನ್ನು ಕಳ್ಕೊಂಡಿದ್ದೀವಿ ಅಂತ ಅಂದರೆ ಅಧಿಕೃತವಾಗಿ ಅನ್ಯಾಯದ ಮಾರ್ಗ ಅಂತಲ್ಲ. ಆದಾಯ ತೆರಿಗೆ ಪಾವತಿ ವಿಚಾರದಲ್ಲಿ IT ಇಲಾಖೆ ನಡೆಸ್ತಾ ಇರೋ ಪುನರ್ಪರಿಶೀಲನೆಗೆ ಕಾಂಗ್ರೆಸ್ ಒಂದು ಅರ್ಜಿಯನ್ನು ಹಾಕಿತ್ತು ನ್ಯಾಯಾಲಯಕ್ಕೆ, ದೆಹಲಿ ಹೈಕೋರ್ಟ್ಗೆ, ಅದನ್ನು ಇದು ಮಾಡಿ ಅಂತ. ಆದರೆ ಹೈಕೋರ್ಟು ಇಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟಿದೆ, ತಿರಸ್ಕಾರ ಮಾಡಿಬಿಟ್ಟಿದೆ. ಈಗೇನು ಮಾಡ್ತಾರೆ? ಸುಪ್ರೀಂ ಕೋರ್ಟ್ಗೆ ಹೋಗಬೇಕು ಮೋಸ್ಟ್ಲಿ ಅವರು, ಅದೇನೋ ಗೊತ್ತಿಲ್ಲ. ಸ್ವಾಧೀನಪಡಿಸಿಕೊಂಡು ಆಧಾರದ ಪ್ರಕಾರ 520 ಕೋಟಿಗೆ ಲೆಕ್ಕ ಸಿಗ್ತಿಲ್ಲ ಅಂತ ಅವರು ಹೇಳ್ತಿದ್ದಾರೆ IT ನವರು. ಈಗಾಗಲೇ 100 ಕೋಟಿ ರೂಪಾಯಿ ತೆರಿಗೆ ಪಾವತಿಸಿ ಅಂತ IT ಇಲಾಖೆ ಕಾಂಗ್ರೆಸ್ ಕೇಳಿತ್ತು. ಆ ವಿಚಾರದಲ್ಲೂ ಅವ್ರು ಹೇಳಿದ್ರು ಅದೇ ಕಟ್ಟಬೇಕು, ನಾವು ಅದೇನು ಕಟ್ಟಕ್ಕಾಗತ್ತೆ ಅಂತ ಹೇಳಿದ್ರು. ಅದಾಗಲ್ಲ ಅಂತ ಅದನ್ನು ಹಿನ್ನಡೆ ಆಗೋಗಿದೆ. ಸೊ ಇದು ಅವ್ರ ಹತ್ರ ಕಾಸಿಲ್ಲ ಅಂತಿದ್ದಾರಲ್ಲ, ಹಂಗಾಗಿ ಕಾಸಿಲ್ದಿರೋರು ಇನ್ನಷ್ಟು ಕಷ್ಟ ಆಗ್ಬೋದು ಪಾಪ. ಅದಕ್ಕೆ ಅವರು ಹೇಳ್ತಾರೆ ಇದು ಲೋಕಸಭೆ ಗೆಲ್ಲಲು ಸಾಂವಿಧಾನಿಕ ಸಂಸ್ಥೆಗಳನ್ನು ಮೋದಿ ಸರ್ಕಾರ ದುರುಪಯೋಗ ಪಡಿಸ್ಕೊಳ್ತಾ ಇದೆ, ಖಾತೆಗಳನ್ನು ಸ್ಥಗಿತಗೊಳಿಸಿದೆ ಅಂತ ಆರೋಪ, ಇನ್ಕ್ಲೂಡಿಂಗ್ ನಮ್ಮ ಚೀಫ್ ಮಿನಿಸ್ಟ್ರು. ಇದು ಇದೆ ಅಂತ ನಾನು ಒಪ್ಕೋತೀನಿ, ಬೇಕಾದ್ರೆ ಆಲ್ ರೈಟ್ ಅಂತ ಅನ್ನೋಣ. ಚುನಾವಣೆ ಅಲ್ಲ, ಪ್ರತಿಪಕ್ಷಗಳನ್ನು ಹತ್ತಿಕ್ಕಿ ಅವರಿಗೆ ಕಿಮಕ್ಕನ್ನಕ್ಕೆ ಜಾಗ ಕೊಡದೆ ತಾವೇ ಗೆಲ್ಲಬೇಕು ಅನ್ನೋ ವ್ಯೂಹ ರಚನೆ ಮಾಡಿದ್ದಾರೆ ಕೇಂದ್ರ ಅಂತಲೇ ಇಟ್ಕೊಳ್ಳೋಣ. ನನಗೂ ಇರ್ಬೋದು ಅನಿಸ್ಬಿಡತ್ತೆ ಈ ಥರ ಎಲ್ಲ ನೋಡಿದ್ರೆ. ಆದರೆ ಅದೇ ನ್ಯಾಯಾಲಯಕ್ಕೂ ಅರಿವಾಗಬೇಕಲ್ವಾ, ಅವರಾದ್ರೂ ಗಮನಿಸಬೇಕಲ್ಲ. ಸಾಂವಿಧಾನಿಕ ಸಂಸ್ಥೆಗಳ ದುರುಪಯೋಗ ಮೋದಿ ಸರ್ಕಾರ ಅಂತ ಅನ್ನೋದೇ ಆದರೆ ಹಾಗಾದ್ರಲ್ಲಿ ನ್ಯಾಯಾಲಯನೂ ಸೇರ್ಕೊಳ್ಳುತ್ತಾ? IT ಸಾಂವಿಧಾನಿಕವಾಗಿ ದುರುಪಯೋಗ, ED ದುರುಪಯೋಗ, CBI ದುರುಪಯೋಗ, ಫೇರ್ ಎನಫ್. ಕೋರ್ಟು ಹೀಗೆ ಹೇಳ್ತಿದೆ. ಕೋರ್ಟು ವೈ ಇಸ್ ಇಟ್ ಕಾಂಗ್ರೆಸ್ ಈಸ್ ಲೂಸಿಂಗ್ ದೀಸ್ ಪೆಟಿಷನ್ಸ್ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಇಫ್ ಇಟ್ ಇಸ್ ಸೋ ಒಂಥರ ಸ್ಟ್ರೈಟ್ ಕೇಸ್ ಆಗಿದ್ದರೆ ಯಾಕೆ ಆಗ್ತಾ ಇದೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಮೇ ಬಿ ಸುಪ್ರೀಂ ಕೋರ್ಟ್ ಏನಾದ್ರು ಮಧ್ಯಪ್ರವೇಶ ಮಾಡಿ ಏನಾದ್ರು ಅದಕ್ಕೆ ಬೆಳಕು ಚೆಲ್ಲತ್ತೋ ಏನೋ. ಎಸ್, ಇನ್ಕಮ್ ಟ್ಯಾಕ್ಸ್, ED ಎಲ್ಲ ದುರ್ಬಲಗೊಳಿಸ್ಬಿಟ್ಟಿದ್ದಾರೆ. ಅವ್ರು ತಾಳತಕ್ಕಂತೆ ಕುಣಿತಕ್ಕಂಥ ರೀತಿಯಲ್ಲಿ ಈ ಸಂಸ್ಥೆಗಳೆಲ್ಲ ಕೆಲಸ ಮಾಡ್ತಾರೆ. ನಾನು ಈಗಲೂ ಕೂಡ ಎಲೆಕ್ಷನ್ ಕಮಿಷನ್ಗೆ ಒತ್ತಾಯ ಮಾಡ್ತೀನಿ, ಕೂಡಲೇ ಇಂಟರ್ಫಿಯರ್ ಆಗಿ ಅಕೌಂಟ್ಸ್ನ ಸೀಸ್ ಮಾಡಿ. ಎಲೆಕ್ಷನ್ ಕಮಿಷನ್ ಮಧ್ಯಪ್ರವೇಶಿಸಕ್ಕೆ ಬರಲ್ಲ, ಇದು ಅವ್ರಿಗೆ ಬರಲ್ಲ, ಅವ್ರ ವ್ಯಾಪ್ತಿಗಿರಲ್ಲ. ಯಾಕಂದರೆ ಇದು ಫಂಡ್ ವ್ಯವಹಾರ. ಆ ಫಂಡಿಂದ ನೋಟಿಸ್ ಬಂದಿದ್ದಕ್ಕೆ ಕೋರ್ಟ್ ಒಳಗೆ ಬಂದು ಆಗೋಗಿದೆ ಆಲ್ರೆಡಿ. ಈಗ ಚುನಾವಣಾ ಆಯೋಗ ಓವರ್ ರೈಡ್ ಮಾಡಿ ಒಂದು ಹೈಕೋರ್ಟ್ ತೀರ್ಪನ್ನೋ ಅಥವಾ ಹೈಕೋರ್ಟ್ ನಿಲುವನ್ನೋ ಮಾಡಿ ಒಳಕ್ಕೆ ಹೆಂಗೆ ಬರುತ್ತೆ ಎಲೆಕ್ಷನ್ ಕಮಿಷನ್ ಇದರಲ್ಲಿ? ಎಕ್ಸ್ಪೆಕ್ಟ್ ಮಾಡೋದಾದ್ರೂ ಹೇಗೆ? ಎಸ್. ಕಾಂಗ್ರೆಸ್ ಪಾಲಿಗೆ ಕಗ್ಗಂಟಾಗಿದ್ದ 4 ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಇವತ್ತು ಬೆಂಗಳೂರಿನಲ್ಲಿ ಸರಣಿ ಸಭೆ ಆಗಿದೆ. 4 ಕ್ಷೇತ್ರಗಳಿಗೆ 4 ಹೆಸರುಗಳನ್ನು ಅಂತಿಮಗೊಳಿಸಿ ಹೈಕಮಾಂಡ್ಗೆ ರವಾನಿಸೋಕೆ ಮುಂದಾಗಿದ್ದಾರೆ. ಲಭ್ಯ ಮಾಹಿತಿ ಪ್ರಕಾರ ಸಚಿವ ಮಹದೇವಪ್ಪ ಒತ್ತಡಕ್ಕೆ ಮಣಿದು ಅವರ ಪುತ್ರ ಸುನಿಲ್ ಬೋಸ್ಗೆ ಚಾಮರಾಜನಗರ, ಕೋಲಾರದಲ್ಲಿ ರಾಜ್ಯಸಭೆ ಮಾಜಿ ಸದಸ್ಯ ಎಲ್ಲ ಹನುಮಂತಯ್ಯ ಅವರ ಹೆಸರು, ಚಿಕ್ಕಬಳ್ಳಾಪುರದಲ್ಲಿ ರಕ್ಷಾರಾಮಯ್ಯ, ಬಳ್ಳಾರಿಯಲ್ಲಿ ತುಕಾರಾಮ ಅವರನ್ನ ಕಣಕ್ಕಿಳಿಸೋಕೆ ತೀರ್ಮಾನಿಸಿದ್ದಾರೆ ಎನ್ನಲಾಗ್ತಾ ಇದೆ. ಈ ಪಟ್ಟಿಗೆ ಸಿಇಸಿ ಸಭೆಯ ಅಂಕಿತ ಬೀಳೋದೊಂದು ಬಾಕಿ ಇದೆ. ಆದರೆ ಸಚಿವ ಮುನಿಯಪ್ಪ ಮತ್ತು ಶಿವಶಂಕರ್ ರೆಡ್ಡಿ ಮಾತ್ರ ಗುಡ್ ನ್ಯೂಸ್ ವಿಶ್ವಾಸದಲ್ಲಿದ್ದಾರೆ. ಈ ಮಧ್ಯೆ ಬಿಜೆಪಿ ಪಾಲಿಗೆ 5 ಕ್ಷೇತ್ರಗಳ ಟಿಕೆಟ್ ಹಂಚಿಕೆ ಕಬ್ಬಿಣದ ಕಡಲೆಯಾಗಿದೆ. ಸಸ್ಪೆನ್ಸ್ ಮುಂದುವರೆದಿದೆ. ಆದರೆ ಶೆಟ್ಟರ್ ಸೋಲ್ಸೋಕೆ ಅಂತಾನೆ ಬಿಜೆಪಿಯವರು ಬೆಳಗಾವಿಯಿಂದ ಕಣಕ್ಕಿಳಿಸುತ್ತಾರೆ ಅಂತ ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿ ಆರೋಪ ಮಾಡಿದ್ದಾರೆ. ಆಶಾಭಾವನೆಯಿಂದಿದ್ದೀನಿ, ಎಲ್ಲ ಮಕ್ಕಳಿಗೆ ಕೊಟ್ಟಿದ್ದಾರೆ, ನಮಗೂ ಕೊಡಬೇಕಂತ ಹೇಳಿದ್ದೀನಿ. ಆಶಾಭಾವನೆಯಿಂದಿದ್ದೀನಿ. ನನಗೆ ಸೋಲಿಸಿದ್ರು ಕೂಡ ನಾನು ಯಾರಿಗೂ ಸೀಟ್ ಕೊಡಬೇಡಿ ಅಂತ ಹೇಳಿಲ್ಲ, ಯಾರನ್ನು ಮಂತ್ರಿ ಮಾಡಬೇಡಿ ಅಂತ ಹೇಳಿಲ್ಲ. ದೊಡ್ಡ ಪಕ್ಷ ಭಿನ್ನಾಭಿಪ್ರಾಯ ಇದೆ, ಸರಿ ಮಾಡ್ಕೊಳ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಮಾಜಿ ಮುಖ್ಯಮಂತ್ರಿಗಳು ಕೂಡ ಕೇಳ್ತಾ ಇದ್ದಾರೆ, ವೀರಪ್ಪಮೊಯ್ಲಿ ಅವರು, ರಕ್ಷಾರಾಮಯ್ಯ ಅಂತೇಳಿ ಅವರು ಕೇಳ್ತಾ ಇದ್ದಾರೆ. ಬಟ್ ಯಾರೇ ಕೇಳಲಿ, ನಾನು ಸ್ಥಳೀಯವಾಗಿದ್ದೀನಿ, ನನಗೆ ಅವಕಾಶ ಮಾಡಿಕೊಡಿ, ಸೀನಿಯಾರಿಟಿ ಇದೆ ಅಂತೇಳಿ ಕೇಳಿದ್ದೀನಿ. ಬಹುಪಾಲು ನನ್ನ ಬೇಡಿಕೆಗೆ ಈಡೇರಿಸ್ತಾರೆ ಅಂತಕ್ಕಂಥ ನಂಬಿಕೆ ಇದೆ. ಬಿಜೆಪಿ ಅವರು ಜಗದೀಶ್ ಶೆಟ್ಟರ್ ಅವರನ್ನ ಸೋಲಿಸಬೇಕು ಅಂತ ಉದ್ದೇಶ ಇಟ್ಕೊಂಡೇ ಇವತ್ತು ಅವ್ರನ್ನ ಬೆಳಗಾಂಗೆ ಅಭ್ಯರ್ಥಿಯನ್ನು ಇರ್ಬೋದು. ಸೌದಿಗೆ ಏನು ಪ್ರಾಬ್ಲಮ್ಮು? ಜನರ ತೀರ್ಮಾನನ ಮುಂಚೆನೆ ನಾವು ಹಿಂಗೆ ಅಂತ ಹೆಂಗೆ? ಎಲ್ಲ ಸೌದಿಗೆ ಏನು ಪ್ರಾಬ್ಲಮ್? ಯು ಶುಡ್ ಬಿ ಮೋರ್ ಹ್ಯಾಪಿ ಅಲ್ವಾ, ನಿಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿಗೆಲ್ಲ ತಂಗಾರೆ ಅಂತ. ಇವರಿಗೆ ಲಾಭ. ನಿಮ್ಗೆ ಏನು ಪ್ರಾಬ್ಲಮ್ಮು? ನಿಮ್ಗೆ ಇನ್ನೂ ಬಿಜೆಪಿ ಮೇಲೆ ಮೋಹ ಹೋಗಿಲ್ವಾ? ಹಂಗಾರೆ ಬಿಜೆಪಿ ಸೋಲ್ಬಾರ್ದಲ್ಲಿ ಬೇರೆ ಯಾರಿಗಾರು ಟಿಕೆಟ್ ಕೊಟ್ಟು ಕಾಂಗ್ರೆಸ್ ಅಭ್ಯರ್ಥಿ ಸೋತು ಅವ್ರು ಗೆಲ್ಲಬೇಕಲ್ವಾ? ಅದಾ ನಿಮ್ಮ ಐಡಿಯಾ? ನಿಮ್ಮ ಐಡಿಯಾ ಏನು? ಕಾಂಗ್ರೆಸ್ ಸೋಲಿಸ್ಲಿಕ್ಕೆ ಪಾಪ ಅವ್ರನ್ನ ಕಳಿಸ್ತಾ ಇದ್ದಾರೆ ಅಂತ. ಓಕೆ, ನಿಮ್ಮ ಮಾತನ್ನ ಬಿಜೆಪಿ ನಮ್ಮ ಹಳೆ ಲೀಡ್ರ್ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸೀರಿಯಸ್ ಆಗಿ ತಗೊಂಡು ಚೇಂಜ್ ಮಾಡಿ ಗೆದ್ರು ಅಂತ ಇಟ್ಕೊಳ್ಳೋದು. ಹಾಗೆ ನಿಮ್ಮ ಪಕ್ಷ ಸೋಲಲ್ವಾ? ಸುಮ್ಮನೆ ಹಂಗೆ ಬಿಡಬೇಕು ತಾನೇ? ನಿಮ್ಮ ಪಡೆ ನೀವು ಸೈಲೆಂಟಾಗಿ ಗೆದ್ಕೋಬೇಕು ತಾನೇ ಒಳಗಡೆ? ಐಡಿಯಾ ಯಾಕೆ ಕೊಡಬೇಕು? ಯಾಕಪ್ಪ ಬೇಕೋ? ಓಕೆ, ಬಂಡಾಯಕ್ಕೆ ಮದ್ದೇರಿತಾರಂತೆ ಯಡಿಯೂರಪ್ಪನವರು. ಮಾಧುಸ್ವಾಮಿ ಜೊತೆ ಮಾತಾಡಿದಾರಂತೆ, ಯಾವುದೋ ತೋಟದ ಮನೆಗೆ ಹೋಗಿ ಎಲ್ಲೋ ತುರುವೇಕೆರೆಯಲ್ಲೋ ಎಲ್ಲೋ.
ಹಾಗಾಗಿ ಮಾಧುಸ್ವಾಮಿ ಅವರು ಪಕ್ಷ ಬಿಡಲು ಬಂತೆ. ಆದರೆ ಸೋಮಣ್ಣ ಬೆಂಬಲಿಸೋದು ಬಿಡೋದು ಮಾಧುಸ್ವಾಮಿಗೆ ಬಿಟ್ಟ ವಿಚಾರ ಅಂತೆ ಯಡಿಯೂರಪ್ಪ ಹೇಳಿದ್ದಾರೆ. ಹೇಗಾಗತ್ತೆ ಸರ್ ಅದು? ತಾವು ಚುನಾವಣಾ ಇದರದ್ದು ಕಮಿಟಿ ಮೆಂಬರು, ನಿಮ್ಮ ಪುತ್ರ ಅಧ್ಯಕ್ಷ, ಒಬ್ಬ ಲೀಡರು ನನಗೆ ಟಿಕೆಟ್ ಕೊಡಲಿಲ್ಲ ಅಂದಾಗ ನಾನು ಇಷ್ಟ ಬಂದಾಗ ನಾನು ಇದ್ಕೋತೀನಿ, ಕ್ಯಾನ್ವಾಸ್ ಮಾಡೋದು ಅವ್ರಿಗೆ ಬಿಟ್ಟಿದ್ದು ಅಂತ ನೀವು ಹೆಂಗೆ ಹೇಳ್ತೀರಿ? ಪಕ್ಷದ ಅಭ್ಯರ್ಥಿ ಪರವಾಗಿ ನಿಲ್ಬೇಕು. ನೀವು ಹೆಂಗೆ ಹೇಳ್ತೀರಿ? ವಾಟ್ ಈಸ್ ನಿಮ್ಮ ಪಕ್ಷದ ಶಿಸ್ತವಾಗ? ಇದೇ ಏನು ನಿಮ್ಮಿಬ್ಬರ ಲೀಡರ್ಶಿಪ್ಗಳ ಶಿಸ್ತಿನ ಪಕ್ಷದ ಕತೆ? ಹೇಗಾಗತ್ತದು? ಪಕ್ಷ ಬಿಟ್ಟು ಹೋಗಲ್ಲ ಅನ್ನೋದು ರೆಬೆಲ್ ಆಗಕ್ಕೆ ಅವ್ರಿಗೆ ಹಕ್ಕಿದೆ, ಬೇಕಾರೆ ಆಗ ಆಗ್ಬೋದು ಅವರು. ಬಟ್ ಇದು ಹೆಂಗಾಗತ್ತೆ? ನಾನು ಪಕ್ಷ ಬಿಡಲ್ಲ, ಅದ್ರ ಕ್ಯಾನ್ವಾಸ್ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಅಂತ ಯಡಿಯೂರಪ್ಪನವ್ರು ಹೇಳೋದು. ಅಂದರೆ ಯು ಆರ್ ಸಜೆಸ್ಟಿಂಗ್ ಹಿಮ್ ಟು ಟೇಕ್ ಎ ಡಿಸಿಷನ್. ಯು ಆರ್ ಇನ್ಸ್ಟಿಗೇಟಿಂಗ್ ಆಕ್ಚುಲಿ. ಹಾಗಾಗತ್ತೆ. ಈಸ್ ಇಟ್ ನಾಟ್ ಆಂಟಿ-ಪಾರ್ಟಿ ಆಕ್ಟಿವಿಟಿ? ವಾಟ್ ಸಾರ್ಟ್ ಆಫ್ ಸ್ಟೇಟ್ಮೆಂಟ್ ಈಸ್ ಫಾರ್ಮರ್ ಚೀಫ್ ಮಿನಿಸ್ಟರ್ ಇದ? ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು. ಅದು ಹೆಂಗಾಗತ್ತೆ ಅಂತ ನಾನು ಕೇಳಿದದನ್ನ. ಯಾವುದೇ ಪಕ್ಷದಲ್ಲಾಗಲಿ ಆಗ್ಬಾರ್ದು ಅನ್ನೋ ಹೀಗಾಗುತ್ತೆ. ಅದ್ಯಾಕೆ ಪ್ರತಾಪ್ ಸಿಂಹನ್ ಕೇಸಲ್ಲಿ ಅದನ್ನು ಹೇಳಲ್ಲ? ಹೇಳಿ, ಅದನ್ನೇ ನೋಡೋಣ. ಪ್ರತಾಪ್ ಸಿಂಹ ಪಕ್ಷ ಬಿಡ್ತಾ ಇಲ್ಲ, ನಾನೆಲ್ಲ ಸಮಾಧಾನ ಮಾಡಿದ್ದೀನಿ. ಆದರೆ ಅದು ಕ್ಯಾನ್ವಾಸ್ ಮಾಡೋದು ಬಿಡೋದು ಯದುವೀರ್ ಪರವಾಗಿ ಅದು ಅವ್ರಿಗೆ ಬಿಟ್ಟಿದ್ದು ಹೇಳಿ ನೋಡೋಣ. ವೈ? ಪಾರ್ಟಿ ರೆಸ್ಪಾನ್ಸಿಬಿಲಿಟಿ ಅಲ್ವಾ ಸರ್? ದಿಸ್ ಇಸ್ ಎ ವೆರಿ ಬ್ಯಾಡ್ ಅಂಡ್ ಎ ಸ್ಯಾಡ್ ಅಂಡ್ ಅನ್ ಅನ್ಫೇರ್ ಸ್ಟೇಟ್ಮೆಂಟ್ ಆಫ್ ಎ ಸೀನಿಯರ್ ಲೀಡರ್. ಇದು ನಾಳೆ ಇದ್ರ ಲಾಭ ಬೇರೆ ಕಡೆನೂ ಪಡ್ತಾರೆ. ಮಾಧುಸ್ವಾಮಿ ಅವ್ರ ತೀರ್ಮಾನ ಅವ್ರು ತಗೋಬೋದು, ಏನು ಬೇಕಾದ್ರೂ, ಅದು ಅವ್ರ ಇಷ್ಟ. ನೀವೆಂಗ್ರಿ ಹೇಳ್ತೀರಿ ಸಾಹೇಬ್ರು? ಒಳ್ಳೆ ಕಥೆ ಐತಲ್ಲ ಇದು. ಇನ್ನು ಉಳಿದವರೆಲ್ಲ ರಾಜಕೀಯ ಭವಿಷ್ಯ ಅತಂತ್ರ ಅಂತೆ ಮುನಿಸ್ವಾಮಿ ಅವರಿಗೆ JDSಗೆ ಹೋಗಿದ್ರಿಂದ. ಕರೆಕ್ಟು ಪಾಪ. ಹಾಂ ಸರಿ, ಬಂಡಾಯವಾಗಿ ನಿಲ್ಲಬೇಕು ಅಂತ ಅವ್ರು ಸುಳಿವಂತೆ. ಎಲ್ಲರೂ ಬಂಡಾಯನೇ. ಹೌದು ಸರ್. ಹಾಂ, ಇರುವವರೆಗಷ್ಟೇ ಪಕ್ಷ, ಆಮೇಲೆ ಎಲ್ಲ ಬಂಡಾಯನೇ. JDS ಸಿಕ್ಕಿರೋ ಮೂರರಲ್ಲೂ ಬಂಡಾಯ ಅಂತ. ಬಂಡಾಯ. ಹಾಸನದಲ್ಲಿ ರೇವಣ್ಣ, ಯಾಕೆ ಬೆಂಗಳೂರು ರೂರಲಲ್ಲಿ ಯಾವುದು ಬಂಡಾಯ ಇಲ್ಲ, ಹೌದು BJP ತಾನೆ. ಓಕೆ, ಹಾಸನದಲ್ಲಿ ರೇವಣ್ಣ ಕುಟುಂಬ ಪ್ರಚಾರ ಮಾಡ್ಕೊಂಡಿದ್ದಾರೆ. ಕಾಂಗ್ರೆಸ್ನಲ್ಲೂ ಅಸಮಾಧಾನ ಭುಗಿಲೆದ್ದಿದೆಯಂತೆ ಬಾಗಲಕೋಟೆನಲ್ಲಿ. ಅಲ್ಲಿ ವೀಣಾ ಕಾಶಪ್ಪನವರು ನೀವು ಬಂಡಾಯವಾಗಿ ಸ್ಪರ್ಶಿ, ನೀವು ಇಂಡಿಪೆಂಡೆಂಟ್ ಆಗಬೇಕು ಅಂತ ಅಲ್ಲಿ ಅವ್ರಿಗೆ ಹೇಳಿದ್ದಾರೆ. ಬೆಂಬಲಿಗರು ಈ ಎಲೆಕ್ಷನ್ ಟೈಮಲ್ಲಿ ಕತ್ಕಟ್ಟಿ ಮಜಾ ನೋಡುವಂತಹ ಪರಿಣಿತ ತಂಡಗಳಿಗೆ ಹಬ್ಬದ ಟೈಮು. ಏನ್ ಬೇಕಾದ್ರೂ ಎತ್ಕಟ್ಟು ಮಜಾ ನೋಡಿ ಚಪ್ಪಳೆ ಹೊಡ್ಕೊಂಡು ಓಡಾಡೋದು. ಅದ್ರ ಲಾಭ ಸ್ವಲ್ಪ ಗೊಂದಲದಲ್ಲಿದ್ರು ಒಂದು ಮಾತನಾಡಿದ್ದೇವೆ. ಯಾವ ಕಾರಣಕ್ಕೂ ಅವ್ರ ಪಕ್ಷ ಬಿಡೋದಿಲ್ಲ. ಮತ್ತೆ ಈ ಚುನಾವಣೆ ಬಗ್ಗೆ ನಾವೇನೂ ಇಲ್ಲಿ ಚರ್ಚೆ ಮಾಡಿಲ್ಲ. ಒಟ್ಟಿನಲ್ಲಿ ಅವ್ರು ನಮ್ಮ ಜೊತೆಗಿರ್ತಾರೆ, ಪಕ್ಷದಲ್ಲಿ ಇರ್ತಾರೆ, ಮುಂದೆ ಎಲ್ಲವೂ ಸರಿ ಹೋಗುತ್ತೆ. ಅದು ಅವ್ರಿಗೆ ಬಿಟ್ಟದ್ದು, ನಾನು ಯಾವುದೇ ವಿಷಯ ಪ್ರಸ್ತಾಪ ಮಾಡಿಲ್ಲ. ನಾನು ಹೇಳಲಿಲ್ಲ ಬಿಟ್ಬಿಡಿ ಸರ್, ನಾನು ಕಾಂಗ್ರೆಸ್ಗೆ ಹೋಗ್ಬೇಕು ಅಂತಿದ್ದೀನಿ, ಯಾಕೆ ನನಗೆ ಹಿಂಗೆ ಗೆರೆ ಆಗ್ತಿದ್ದೀರಾ ಅಂತ. ಬೇಡ ಅಂತ ಅವ್ರು ನಮಗೆ ಕನ್ವಿನ್ಸ್ ಮಾಡಿ, ಇಲ್ಲಪ್ಪ ಇಷ್ಟು ಸ್ಥಿತಿಗೆ ಬೇಡ, ಆಯ್ತು ಸರ್ ಚುನಾವಣೆ ಆಗಲಿ, ಪಕ್ಷ ಬಿಡೋ ಬಗ್ಗೆ ನಾನು ಮಾತಾಡೋದಿಲ್ಲ ಅಂತ ಹೇಳ್ತೀನಿ. ಪಾರ್ಟಿ ಬಿಡಲ್ಲ, ಇಲ್ಲೇ ಇರ್ತೀರಾ, ಆದ್ರೆ ಸೋಮಣ್ಣ ಬೆಂಬಲ ಕೊಡೋದಿಲ್ಲ. ಗೊತ್ತಿಲ್ಲ ಅದಿನ್ನು. ನಂದೊಂದು ಓಟ್ ಅಲ್ವೇನಪ್ಪ, ಅವ್ರಿಗೆ ಏನಾಗುತ್ತೆ? ಅಂತಿಮವಾಗಿ ವರಿಷ್ಠ ಮಂಡಳಿ ತೀರ್ಮಾನ ತಗೊಂಡಾದ್ಮೇಲೆ ನಾವು ಮುಂದೆ ಏನ್ ಮಾಡಬೇಕು ಅನ್ನೋದನ್ನ ಅಭ್ಯರ್ಥಿ ಘೋಷಣೆ ಆದ್ಮೇಲೆ ನಾವು ಮತ್ತೆ 8 ವಿಧಾನಸಭಾ ಕ್ಷೇತ್ರದ ಎಲ್ಲಾ ಪದಾಧಿಕಾರಿಗಳ ಸಮೇತ ಸೇರ್ತೀವಿ. ಏನೂ ಮಾಡೋಕ್ಕಾಗಲ್ಲ ವಿಶ್ವನಾಥ್. ಏನು ಮಾಡ್ತಾರೆ ಇವರು ಬಂಡಾಯನ? ಹ್ಞೂ ಸರ್ ಅಂತಿದ್ದಾರೆ. ಎಲ್ಲ ಸುಮ್ಮನೆ ಒಬ್ರಿಗೊಬ್ರು ಬೆದರೋ ಬೊಂಬೆ ತೋರ್ಸಕ್ಕೆ ಒತ್ತಡ ತರೋದು. BJPಯ ಹೈಕಮಾಂಡ್ ಮುಂದೆ ಈ ನಿಮ್ಮ ಬಂಡಾಯದ ಆಟಗಳು ನಡೆಯುವುದಿಲ್ಲ. ಒಂದು ವೇಳೆ ನಡೆಯುತ್ತೆ ಎಂಬ ಭ್ರಮೆಯಲ್ಲಿದ್ದರೆ ನಿಮ್ಮ ಬಾಲವನ್ನ ನಂತರದ ದಿನಗಳಲ್ಲಿ ಕತ್ತರಿಸಿ ಹಾಕುತ್ತಾರೆ, ನೆನಪಿಟ್ಕೊಳ್ಳಿ. ಸೈಲೆಂಟ್ ಮಾಡಾಕ್ತಾರೆ. ಇದರ ಮೇಲೆ ಧೈರ್ಯ ಇದ್ದವರು ಧೈರ್ಯ ಮಾಡಿ ಹೋಗಬೇಕು, ಬರೀ ಮಾತಾಡಬಾರ್ದು. ಒಬ್ಬನು ಹೋಗಿಲ್ವಲ್ರಪ್ಪ ಇಲ್ಲಿವರೆಗೆ, ಉಡಾಪೆಗಳು ಸುಮ್ಮನೆ ಮಾತಾಡ್ತಾ ಇದ್ದೀರಿ. ಒಬ್ಬನ ಎಕ್ಸ್ಪರಿಮೆಂಟ್ಗಾರು ಹೋಗ್ಬೇಕಲ್ಲ, ಒಬ್ರು ಹೋಗಿಲ್ಲ. ಬರೀ ಮಾತು 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 ಎಲ್ಲ ಎದುರಿಸೋದು. ಏನು ಬ್ಲ್ಯಾಕ್ ಮೇಲರ್ಸ್ ಎಲ್ಲ ಹಂಗಾರೆ ಅವ್ರಿಗೆ ಟಿಕೆಟ್ ಯಾವುದೇ ಪಕ್ಷ ಆಗಲಿ ಸುಮ್ಮನೆ ಹಂಗಾಗಲ್ಲ. ಕಾಂಗ್ರೆಸ್ಸಲ್ಲಿ ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಇದು ಯಾರಿಗೂ ನಿಮಗೆ ಬಹಳ ಸ್ಪೇಸ್ ಇಲ್ಲ ಅದರಲ್ಲಿ. ಇವತ್ತಿರುವ BJP ಪರಿಸ್ಥಿತಿಯಲ್ಲಿ, ಅಷ್ಟು ಜಾಗ ಕಾಣಿಸ್ತಿದೆ. ಇವತ್ತಿರುವ BJP ಪರಿಸ್ಥಿತಿ. ಕಾಂಗ್ರೆಸ್ ಪಕ್ಷದ ಆಪರೇಷನ್ ಹಸ್ತ ಚುರುಕು ಪಡ್ಕೊಂಡಿದೆ. ಮಂಡ್ಯದ ಮಾಜಿ ಶಾಸಕ ಶ್ರೀನಿವಾಸ್, ಮಾಜಿ MLCಗಳಾದ ಮರಿತಿಬ್ಬೇಗೌಡ, ಅಪ್ಪಾಜಿಗೌಡ JDS ತೊರೆದು ಕಾಂಗ್ರೆಸ್ ಸೇರ್ಪಡೆಗೊಂಡಿದ್ದಾರೆ. BBMP ಮಾಜಿ ಸದಸ್ಯ ಆಶಾ ಸುರೇಶ್ BJP ತೊರೆದು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಈ ಮಧ್ಯೆ ಮೈಸೂರು ಟಿಕೆಟ್ ನಿರೀಕ್ಷೆ ಮಾಡಿದಂತಹ BJPಯ ತೇಜಸ್ವಿನಿ ಗೌಡ ಅವರು ಪಕ್ಷ ತೊರೆಯಲು ಮುಂದಾಗಿದ್ದಾರೆ. ಕಾಂಗ್ರೆಸ್ ಹೋಗಬಹುದು ಅಂತ ಹೇಳಲಾಗ್ತಾ ಇದೆ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೋತ್ರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಶಿವಗಂಗಾ ಬಸವರಾಜ್ ಹೇಳಿದ್ದಾರೆ.
ಈ ಮಂಡ್ಯದ 3 ಹೆಸರು ಇಟ್ ವಾಸ್ ಇನ್ ದ ಲಿಸ್ಟ್ ಅಲ್ವಾ, ಏನೇ ಆದರೂ ಆಗ್ತಿತ್ತದು. ಶ್ರೀನಿವಾಸ ಲಾಸ್ಟ್ ಅಸೆಂಬ್ಲಿನಲ್ಲಿ ಆಗೋಗಿತ್ತು, ಮರ್ತಿಪೇಗೌಡ ಮತ್ತು ಅಪ್ಪಾಜಿಗೌಡರದ್ದು ನಿರ್ಧಾರಿತ ಆಗೋಗಿದೆ. ಅದು ತೇಜಸ್ವಿನಿ ಗೌಡ ನನಗೆ ಗೊತ್ತಿಲ್ಲ ಅವ್ರದ್ದು ಏನು ಮನವಿ ಇತ್ತು. ಮೈಸೂರು ಟಿಕೆಟ್ಗೂ ಅವ್ರಿಗೂ ಏನು ಸಂಬಂಧ ಇತ್ತು ಪಕ್ಷ ಯಾಕೆ ಕನ್ಸಿಡರ್ ನನಗೆ ಗೊತ್ತಿಲ್ಲ ಅದು ಏನು ಅಂತ. ಅವರು ಪಕ್ಷ ಬಿಡ್ತಾರೆ ಅಂದರೆ ಬಿಡ್ಬೋದೇನೋ, ಅದು ಅವ್ರ ನಿರ್ಧಾರ.